ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ಏನು ನಡೀತದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಚಾಲನಾ ವೃತ್ತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಭಾಳ ಒಂದು ಇಂಪಾರ್ಟೆಂಟ್ ಮಾಹಿತಿನ ಅಪ್ಡೇಟ್ ಇದೆ, ಒಂದು ಇಂಪಾರ್ಟೆಂಟು. ನೋಡಿ, ಯಾವ್ಯಾವ ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆ ಮಿಸ್ ಮಾಡ್ಕೊಂಡಿದ್ದೀರಾ. ಬೈ ಚಾನ್ಸ್ ನಿಮಗೆ ಎರಡನೇ ಸಲ ನಿಮಗೂ ಕರೆದ್ರೂ ಕೂಡ ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗೋಕ್ಕಾಗಿಲ್ಲ. ನಾವು ಹೋಗ್ಬೋದಿತ್ತು, ನಮ್ಮ ಡೇಟ್ ಮುಗೀತು, ಲಾಸ್ಟ್ ಡೇಟ್ ಚಾನ್ಸು ಕೊಟ್ಟಿದ್ದರು, ಅದಕ್ಕೂ ನಾವು ಹೋಗಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಯಾರನ್ನ ಇದ್ದರೆ ಅಂಥ ಅಭ್ಯರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ನೀವು ಬೈ ಚಾನ್ಸ್ ನಿಮ್ಗೇನು ಡೇಟ್ ಕರೆದಿರೋ ಆ ಡೇಟ್ ಮಿಸ್ ಆಗಿದೆ. ನೆಕ್ಸ್ಟ್ ಮತ್ತೆ ತಿರ್ಗಾ ಯಾರ್ಯಾರು ಅಭ್ಯರ್ಥಿಗಳು ಡೇಟ್ ಮಿಸ್ ಮಾಡ್ಕೊಂಡಿದ್ರು ಅಂಥವ್ರಿಗೆ ಮತ್ತೆ ತಿರ್ಗಾ ಮರು ನಿಗದಿ ಮಾಡಿ ಮತ್ತೆ ತಿರ್ಗಾ ಕರೆದಿದ್ರು. ಅದು 21ನೇ ತಾರೀಕು ಗಂಟ ಕರೆದಿದ್ದಾರೆ. 21ನೇ ತಾರೀಕು ಆಗಿದ್ಮೇಲೆ ಬೈ ಚಾನ್ಸ್ ನೀವು ಎರಡನೇ ಸಲ ಕರೆದರೂ ನೀವು ಹೋಗಿಲ್ಲ ಅಥವಾ ಹೋಗೋಕ್ಕಾಗಿಲ್ಲ, ಕಾರಣಾಂತರದಿಂದ ಯಾವುದೋ ಒಂದು ಪ್ರಾಬ್ಲಮ್ಲಿಂದ ನೀವು ಹೋಗಿಲ್ಲ ಅಂಥವ್ರು ನಾವು ಹೋಗ್ಬೋದಿತ್ತು, ಡೇಟ್ ಮಿಸ್ ಆಗಿದೆ, ಏನು ಮಾಡಬೇಕು ಅಂತೇಳಿ ನೀವು ಯೋಚನೆ ಮಾಡುವಾಗಿಲ್ಲ. ಒಂದು ಸದಾವಕಾಶ ಇದೆ ನೋಡಿ. ಈ ಒಂದು ಅವಕಾಶ ಮಿಸ್ ಆದರೆ ನಿಮಗೆ ಯಾವುದೇ ಒಂದು ಕಾರಣಕ್ಕೂ ಚಾಲನಾ ವೃತ್ತಿ ಪರೀಕ್ಷೆ ಸಿಗಲ್ಲ ಸ್ನೇಹಿತರೆ. ಮತ್ತೊಂದು ಸಲ ನೋಡ್ಬೋದು ಸ್ನೇಹಿತರೆ, ಕಚೇರಿದೊಂದು ಆದೇಶ ಹೊರಡಿಸಿದೆ ಕರ್ನಾಟಕ ಸರ್ಕಾರ KSRTCಯಿಂದ. ನೋಡ್ಬೋದು ಸ್ನೇಹಿತರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು. ನೋಡಿ, ದಿನಾಂಕ 17/5/2025 ಒಂದು ನೋಟಿಫಿಕೇಷನ್ ಇದೆ, ಪತ್ರಿಕಾ ಪ್ರಕಟಣೆ. ವಿಷಯ: ಹಾಸನ ತರಬೇತಿ ಕೇಂದ್ರದಲ್ಲಿ ನಡೆಯುತ್ತಿರುವ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಚಾಲನಾ ವೃತ್ತಿ ಪರೀಕ್ಷೆ ಕುರಿತು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನಿಮ್ಮ ಸ್ನೇಹಿತರು ಯಾರಾದರೂ ಮಿಸ್ ಆಗಿದರೆ, ಎರಡನೇ ಸಲನೂ ಅವ್ರು ಹೋಗಿಲ್ಲ ಅಂತಂದರೆ ಅಂಥವ್ರಿಗೆ ಒಂದು ಇಂಪಾರ್ಟೆಂಟ್ ನ್ಯೂಸು. ಅವರಿಗೆ ಯೂಸ್ ಮಾಡ್ಕೊಳ್ಳಿ, ಅವರಿಗಿನ ಈ ಒಂದು ಮಾಹಿತಿನ ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಒಂದು ಇಂಪಾರ್ಟೆಂಟ್ ಮಾಹಿತಿನ ನಾನು ನಿರಂತರ ಕೊಡ್ತಾ ಬರ್ತೀನಿ. ನೋಡೋಣ ಸ್ನೇಹಿತರೆ ಮುಂದೆ. ಅಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ನಾನು ಓದ್ತಾ ಹೋಗ್ತೀನಿ ನೋಡಿ. ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟಲ್ಲಿ ಮಾಹಿತಿನ ಪಡ್ಕೋಬೋದು. ನೋಡಿ, ಉಲ್ಲೇಖಿತ ಜಾಹೀರಾತಿನನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಹಾಸನ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಪಡೆಯಲು ಆಯ್ಕೆ ಮಾಡಿಕೊಂಡಿದ್ದ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆಯನ್ನು ದಿನಾಂಕ 16/12/2024ರಿಂದ ನಡೆಸಲಾಗುತ್ತಿದೆ. ಸದರಿ ಚಾಲನಾ ವೃತ್ತಿ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ದಿನಾಂಕ 8/5/2025ರಿಂದ 20/5/2025 ಅವಕಾಶ ಕಲ್ಪಿಸಲಾಗಿತ್ತು. ಅಂದರೆ ಮುಂಚೆ ಯಾರು ಅಭ್ಯರ್ಥಿಗಳು ಡೇಟ್ ಮಿಸ್ ಮಾಡ್ಕೊಂಡಿದ್ರು ಅಂಥ ಅಭ್ಯರ್ಥಿಗಳಿಗೆ 8ನೇ ತಾರೀಕಿನಿಂದ 20ನೇ ತಾರೀಕುವರೆಗೂ ಅವಕಾಶ ಕಲ್ಪಿಸಲಾಗಿತ್ತು. ಅದಾಗಿ ನೀವು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡಲು, ನೋಡಿ ಮಿಸ್ ಮಾಡ್ಕೊಬೇಡಿ, 20ನೇ ತಾರೀಕು ಲಾಸ್ಟ್ ಆಗುತ್ತೆ. 20 ಆಗಿದ ಮೇಲೆ ನೀವು ಮತ್ತೇನಾದರೂ ಗೈರು ಹಾಜರಾಗಿದ್ದರೆ ಮತ್ತೊಂದು ಅವಕಾಶ ನೀಡಲು ನಿರ್ಧರಿಸಿ. ನೋಡಿ, ಮತ್ತೊಂದು ಅವಕಾಶ ನೀಡಲು ನಿರ್ಧರಿಸಿ ಚಾಲನಾ ವೃತ್ತಿ ಪರೀಕ್ಷೆಯನ್ನು ದಿನಾಂಕ 23/5/2025 ವಿಸ್ತರಿಸಲಾಗಿದೆ. ಅಂದರೆ ಮುಂದೂಡಲಾಗಿದೆ. ಅಂದರೆ 23ನೇ ತಾರೀಕುವರೆಗೂ ಅಲ್ಲಿ ಟ್ರ್ಯಾಕ್ ಟೆಸ್ಟ್ ನಡೆಯುತ್ತೆ. ಈ ಸಂಬಂಧ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 22/5/2025 ಸಂಜೆ 5 ಗಂಟೆ ಒಳಗೆ ಸಲ್ಲಿಸುವುದು. ನೋಡಿ, ನೀವು ಎರಡನೇ ಸಲನೂ ಡೇಟ್ ಮಿಸ್ ಮಾಡಿಕೊಂಡ್ರೆ ನೀವು ಯಾಕೆ ಡೇಟ್ ಮಿಸ್ ಮಾಡ್ಕೊಂಡ್ರಿ ಅಂತಕ್ಕಂಥದ್ದು ಅವ್ರ ಹತ್ರ ಒಂದು ಮಾಹಿತಿ ಕೊಡಬೇಕಾಗುತ್ತೆ, ಒಂದು ಮನವಿ ಕೊಡಬೇಕಾಗುತ್ತೆ. ಸರ್, ನಾನು ಈ ಥರ ಯಾವುದೋ ಒಂದು ಹಾಸ್ಪಿಟಲ್ ಎಮರ್ಜೆನ್ಸಿ ಆಸ್ಪತ್ರೆಯಲ್ಲಿದ್ದೆ, ಇಲ್ಲ ಯಾವುದೋ ಒಂದು ಕಾರಣಾಂತರದಿಂದ ಯಾವುದೋ ಊರಲ್ಲಿದ್ದೆ, ಕೆಲಸದ ಮೇಲೆ ಬರೋಕ್ಕಾಗಿಲ್ಲ ಅಂತೇಳಿ ಒಂದು ಮನವಿ ಪತ್ರ ಕೊಟ್ಟು, ಅದು ಮನವಿ ಪತ್ರ 22ನೇ ತಾರೀಕು 5ನೇ ತಿಂಗಳು 2025 ಸಂಜೆ 5 ಗಂಟೆ ಒಳಗಾಗಿ ನೀವು ಕೇಂದ್ರ ಕಚೇರಿಯ ಒಂದು ಆಫೀಸಲ್ಲಿ ನಿಮ್ಮದೊಂದು ಮನವಿ ಪತ್ರ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂಥವರಿಗೆ 23ನೇ ತಾರೀಕಿಗೆ ಅವಕಾಶ ಕೊಡ್ತಾರೆ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ನೋಡಿ, ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ, ಅಭ್ಯರ್ಥಿಗಳು ನಿಗಮದ ಅಧಿಕೃತ ವೆಬ್ಸೈಟ್ ಆದ KSRTC jobs karnataka.in
ನಲ್ಲಿ ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ಕರೆಪತ್ರದಲ್ಲಿ ತಿಳಿಸಿರುವ ಅಗತ್ಯ ದಾಖಲಾತಿಗಳೊಂದಿಗೆ ದಿನಾಂಕ 23/5/2025 ಹಾಜರಾಗಲು ಈ ಮೂಲಕ ಸೂಚಿಸಲಾಗಿದೆ. ಈ ಅವಕಾಶವು ಅಂತಿಮ ಅವಕಾಶವಾಗಿದ್ದು ತದನಂತರ ಹಾಸನ್ ಚಾಲನಾ ಪಥದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ. ಸೊ ನೋಡಿ ಸ್ನೇಹಿತರೆ, ಇದು ಡಾರ್ಕ್ ಏನಿದೆಯಲ್ವ, ಸೊ ನೋಡಿ ವೆರಿ 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 ಇಂಪಾರ್ಟೆಂಟ್. ಡೇಟ್ ಮಿಸ್ ಆದವರಿಗೆ 23/5/2025 ನಿಮ್ಮದು ಕರೆಪತ್ರನ ಮತ್ತೊಂದು ಸಲ ಡೌನ್ಲೋಡ್ ಮಾಡಿಕೊಡಿ. ಆ ಡೇಟು ಅದು ಹಿಂದಿಂದೇ ಇರಲಿ, ಇವಾಗಿಂದಲೇ ಇರಲಿ, ಯಾವಾಗಾದರೆ ಇರಲಿ, ಒಟ್ಟಿನ ಒಂದು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿ ಟೋಲ್ ಫ್ರೀ ನಂಬರ್ ಇದ್ದಲ್ಲಿ KSRTC ಕಾಲ್ ಮಾಡಿ ಕೇಳಿ, ಸರ್ ಈ ಥರ ಆಗಿದೆ, ಮನವಿ ಪತ್ರ ಕೊಡ್ಲಿಕ್ಕೆ ಅಲ್ಲಿಗೆ ಬರಬೇಕಾ ಇಲ್ಲ ಫೋನಲ್ಲೇ ಕೇಳ್ಕೊತೀರಾ ಮನವಿ ಅಂತೇಳಿ ಒಂದು ಸಲ ಕಾಲ್ ಮಾಡಿ ಕೇಳಿಕೊಂಡು ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ ಅವರು ಹೋಗ್ಬೋದು. ಡೈರೆಕ್ಟಾಗಿ ನೀವು ಅಂತ ಹೇಳಿದರೆ ಡೈರೆಕ್ಟಾಗಿ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು 23ನೇ ತಾರೀಕಿಗೆ 2ನೇ ಸಲನೂ ಡೇಟ್ ಮಿಸ್ ಮಾಡಿಕೊಂಡ್ರೆ ಅಂಥ ಅಭ್ಯರ್ಥಿಗಳು ನೀವು 23ನೇ ತಾರೀಕಿಗೆ ಹೋಗಿ ಚಾಲನಾ ವೃತ್ತಿ ಪರೀಕ್ಷೆನ ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿರಂತರ ಒಂದು ಮಾಹಿತಿ ನನ್ನ ಚಾನಲನ್ನು ಫಾಲೋ ಅಲ್ಲಿ ಇರಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ಕಾರಗಳು.